ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಮೈ ನೇಮ್ ಇಸ್ ಕಾವ್ಯ. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ರ ಅಂತ ಭಾವಿಸ್ತೀನಿ. ಆ್ಯಂಡ್ ಇದು 2ನೇ ದಿನ. ಸೊ ನೀವೀಗಾಗಲೇ ಫಸ್ಟ್ ವಿಡಿಯೋ ನೋಡಿದ್ದೀರಾ ಏನೆಲ್ಲ ಆಯಿತು ಅಂತೇಳಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೀಚ್ ಹತ್ರ ಹೋಗ್ತಾ ಇದ್ವಿ. ನಾನು, ನಮ್ಮ ಸಿಸ್ಟರ್, ನಮ್ಮ ಕಸಿನ್ಸ್ ಎಲ್ಲ ಬಂದಿಲ್ಲ, ರೂಮಲ್ಲೇ ಇದ್ದರು. ತುಂಬ ಹತ್ರನೇ. ಸೊ ಅದಕ್ಕೆ ನಾವು ನಡ್ಕೊಂಡೇ ಹೋದ್ವಿ. ಅಲ್ಲಿ ಫೋಟೋಸ್ ತೊಗೊಳ್ಳೋಣ ಬೀಚ್ ಹತ್ರ ಅಂತೇಳಿ. ಆ್ಯಂಡ್ ಮಾರ್ನಿಂಗ್ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ ಬೀಚ್ ಹತ್ರ ಅಲ್ವಾ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಮೆಂಬರ್ಸ್ಗೆ ಶೇರ್ ಮಾಡಿ. ಓಕೆ. ಆ್ಯಂಡ್ ನಾವು ಎಂಜಾಯ್ ಮಾಡ್ತಾ ಇದ್ವಿ ಆ ಒಂದು ವ್ಯೂನ. ಸ್ವಲ್ಪ ಹೊತ್ತು ಆಟ ಆಡಿದ್ವಿ ನೀರಲ್ಲಿ, ಅಂದರೆ ಜಾಸ್ತಿ ಎಲ್ಲ ಆಡೋದಕ್ಕಾಗಲ್ಲ. ಸೊ ಸುಮ್ಮನೆ ನೀರಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಕೆಲವು ಫೋಟೋಸ್ ತೊಗೊಂಡ್ವಿ. ಫೋಟೋಸ್ ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಮಾರ್ನಿಂಗ್ ಆ ಒಂದು ನೇಚರಲ್ಲಿ ಬೀಚ್ ಹತ್ರ ಫೋಟೋಸ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಬೆಳಗ್ಗೆನೇ ಬೇಗ ಎದ್ದು ಹೋಗಿದ್ದು. ಎಸ್, ಈಗ ಮತ್ತೆ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಫೋಟೋಸ್ ಎಲ್ಲ ತೊಗೊಂಡಿದ್ದಾಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಸೊ ಫೋಟೋಸ್ ತೊಗೊಳ್ಳೋದಕ್ಕೆ ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದು. 6 o'clock. ಆ್ಯಂಡ್ ಹೇಗಿದೆ ನನ್ನ ಹ್ಯಾಟ್? ಬೀಚಿಂದ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಬ್ರೇಕ್ಫಾಸ್ಟ್ ಆಯಿತು, ಇಡ್ಲಿ ಸಾಂಬಾರು. ಈ ಕಡೆ ಕೇರಳ ಕಡೆ ಫುಡ್ ಅಂತೂ ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ. ಅವರು ಕೊಕೊನಟ್ ಆಯಿಲ್ ಯೂಸ್ ಮಾಡಿರ್ತಾರೆ ಜಾಸ್ತಿ ಎಲ್ಲದಕ್ಕೂ. ಫುಡ್ದು ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಇಡ್ಲಿ ಸಾಂಬಾರು ತಿಂದ್ವಿ, ಚೆನ್ನಾಗಿತ್ತು. ಬಟ್ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದ್ದರೂ ತಿನ್ನಬೇಕು. ಬಟ್ ಇಡ್ಲಿ ಸಾಂಬಾರು ಓಕೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ಮಾತ್ರ. ಬೇರೆ ಏನಾದರೂ ರೈಸು ಅದು ಇದು ಐಟಮ್ಸ್ ತಿನ್ನಬೇಕು ಅಂತಂದರೆ ಅದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿಟ್ಟಿರ್ತಾರೆ. ಸೊ ತುಂಬ ಕಷ್ಟ. ಸೊ ಈಗ ರೆಡಿ ಆದ್ವಿ, ಮತ್ತೆ ಎಲ್ಲೋ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ತೋರಿಸ್ತೀನಿ, ಹಾಗೆ ವಿಡಿಯೋ ನೋಡ್ತಾ ಇರಿ. ಓಕೆ. ಸೊ ಅಷ್ಟೇ ಫ್ರೆಂಡ್ಸ್. ರೂಮ್ ಅಂತೂ ತುಂಬ ಚೆನ್ನಾಗಿತ್ತು, ನಿದ್ದೆ ಚೆನ್ನಾಗಿ ಮಾಡಿದ್ವಿ. ಬೆಳಗ್ಗೆ ನಾನು ಡೀಟೇಲಾಗಿ ಮಾತಾಡೋದಕ್ಕಾಗಿಲ್ಲ, ಯಾಕೆಂದರೆ ಸೊ ಬೀಚ್ ಹತ್ರ ಹೋಗ್ತಾ ಇದ್ವಿ, ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಗ ಹೋಗಿ ಕ್ವಿಕ್ಕಾಗಿ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂದುಬಿಡೋಣ ಅಂತ ಬೇಗ ಹೋಗ್ತಾ ಇದ್ವಿ. ಸೊ ಅದಕ್ಕೆ ನಿಮ್ಮ ಜೊತೆ ಜಾಸ್ತಿ ಮಾತಾಡೋದಕ್ಕಾಗಿಲ್ಲ. ನೈಟು ಮಲಗೋಷ್ಟರಲ್ಲಿ 12 o'clock ಆಗಿತ್ತು. ಬೆಳಗ್ಗೆ 6 o'clock ಎದ್ವಿ. ಪರವಾಗಿಲ್ಲ, ನಿದ್ದೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಕ್ಕೆ ಈಗ ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ. ಆ್ಯಂಡ್ ಸೊ ಬಾಲ್ಕನಿ ನೋಡಿ ಈ ಥರ ಇದೆ. ಇಲ್ಲಿ ಕುತ್ಕೊಳ್ಬೋದು, ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು, ಫೋಟೋಸ್ ತೊಗೊಳ್ಬೋದು. ನೆಕ್ಸ್ಟ್ ನಾವು ಅಲಪಿ ಅನ್ನೋ ಒಂದು ಪ್ಲೇಸ್ಗೆ ಹೋಗಿದ್ದು. ಸೊ ಅಲ್ಲಿ ಬೋಟ್ ಹೌಸ್ ಫೇಮಸ್. ಸೊ ಅಲ್ಲಿಗೆ ಹೋಗಿ ಒಂದು ನೈಟ್ ಸ್ಟೇ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್.
ಹಾಂ ಥ್ಯಾಂಕ್ ಯು. ಒನಿಕ್ಸ್ ಅಂತ ಇದೆ ನೋಡಿ. ದಿಸ್ ಇಸ್ ಹೌ ದೇ ಆಪರೇಟ್. ಇಲ್ಲಿ ಪಕ್ಕದಲ್ಲೆಲ್ಲ ಬೋಟ್ಸ್ ಇದ್ದಾವೆ, ತುಂಬ ಬೋಟ್ಸು. ಸೊ ಇದು ನಮ್ಮ ಬೋಟ್ ಒನಿಕ್ಸ್ ಅಂತ. ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ ನಮಗೆ. ಆ್ಯಂಡ್ ಸೊ ಹೀಗೆ ಎಂಟರ್ ಆದರೆ ಇದು 1 ರೂಮ್ ಇದೆ ಇಲ್ಲಿ. ಇದು 1 ರೂಮು. ಆ್ಯಂಡ್ ಇದು ಹ್ಯಾಂಡ್ ವಾಶ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ದರ್ ಈಸ್ another room also here. ಇನ್ನೊಂದು ರೂಮ್ ಇದೆ. ಇದು ನೋಡಿ, ಇದು ಬೋಟ್ ಫುಲ್ ವ್ಯೂ ಬರ್ತದೆ ಹೆಂಗಿದೆ. ಆ್ಯಂಡ್ ಇದು ರೆಸ್ಟ್ ರೂಮು. ಈಗ ಸ್ಟೆಪ್ಸ್ ಇದೆ. ನೋಡಿ, ಇದು ಸೀಟಿಂಗ್ ಪ್ಲೇಸ್. ಇದು ಟಿ ವಿ ಆ್ಯಂಡ್ ಇದೆಲ್ಲ ಕೊಟ್ಟಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ. ಫುಲ್ಲು ಬಿಸಿ ಆಗ್ತಿದೆ. ನೋಡಿ, ಇದೆಲ್ಲ ಬೋಟ್ಸ್. ಎಲ್ಲ ಹೋಗ್ತಿದೆ. ಬೋಟ್ ಇದೆ. അതിന്റെ അപ്പട്ടൊക്കെ പറ്റും. ഈ കായലിൽ ഓണത്തിന് നോക്കട്ടെ എങ്ങനെ ಆ್ಯಂಡ್ ನೋಡಿದ್ರಲ್ಲ ಬೋಟ್ ಎಲ್ಲ ಹೇಗಿದೆ ಅಂತೇಳಿ. 2 ರೂಮ್ಸ್ ಇರೋ ಬೋಟ್ ತೊಗೊಂಡಿದ್ದು ನಾವು. ಸೊ ತುಂಬಾ ಚೆನ್ನಾಗಿತ್ತು, ನೀಟಾಗಿ ಮೇಂಟೈನ್ ಮಾಡಿದ್ರು. ಆ್ಯಂಡ್ ವಾಶ್ರೂಮ್ ಎಲ್ಲ ಇತ್ತು. ಸೊ ನಾವು 12,000 ಪೇ ಮಾಡಿದ್ವಿ ಒಂದು ನೈಟು ಸ್ಟೇ ಮಾಡೋದಕ್ಕೆ. ಅವರು ಹೇಳಿದ್ದು 18,000. ನಾವು ಸ್ವಲ್ಪ ಹೇಳಿದ್ವಿ, ಇಲ್ಲ ಅಷ್ಟೆಲ್ಲ ಕೊಡೋದಕ್ಕಾಗಲ್ಲ, ಸೀಸನ್ ಅಲ್ಲ ಈಗ, ಸೊ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದ್ವಿ. ಸೊ ಅದಕ್ಕೆ ಅವರು ಕಡಿಮೆ ಮಾಡಿಕೊಂಡ್ರು. ಫೈನಲಿ 12,000 ಪೇ ಮಾಡಿದ್ವಿ ನಾವು 1 ನೈಟ್ ಇರೋದಕ್ಕೆ. ಅಂದರೆ 11 o'clock
11:30ಗೆ ಹೋಗಿದ್ದು ನಾವು. 11:30ಇಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 9 o'clockವರೆಗೂ ನಾವು ಬೋಟಲ್ಲೇ ಇರ್ತೀವಿ. ಲಂಚ್, ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಅವ್ರದ್ದೇ. ಎಲ್ಲ ವೆಜ್ ಕೊಟ್ಟಿದ್ದರು. ಸೊ ನಾವು ವೆಜಿಟೇರಿಯನ್ಸ್ ಅಲ್ವಾ, ಸೊ ವೆಜ್ ಹೇಳಿದ್ವಿ ನಾವು. ಸೊ ಎಲ್ಲ ಅವರೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಎಸ್, ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ ಆಗಿತ್ತು. ಆ್ಯಂಡ್ ಅಲ್ಲಿ ಸೊ ಅವರು ಗೈಡು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಈ ಒಂದು ಪ್ಲೇಸ್ಗೆ ಇದು ಹೆಸರು ಅಂತ ಮಲಯಾಳಮಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಎಲ್ಲ ಮಿಕ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ನಾವು ಆದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ. ಸೊ ಎಸ್, ಓವರಾಲ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅಂತೇಳಿ. ಮತ್ತು ಅಲ್ಲೇ ಪಕ್ಕದಲ್ಲಿ ಸೈಡಲ್ಲೆಲ್ಲ ಚಿಕ್ಕದಾಗಿ ಮನೆಗಳೆಲ್ಲ ತುಂಬಾ ಇತ್ತು. ಸೊ ಈಗ ನಮ್ಮ ಹತ್ರ ಬೈಕು, ಕಾರು ಹೇಗಿರುತ್ತೋ ಸೊ ಅವ್ರ ಹತ್ರ ಬೋಟ್ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಈಗ ನಾವೆಲ್ಲ ಓಡಾಡೋದಕ್ಕೆ ಬೈಕ್ ಯೂಸ್ ಮಾಡ್ತೀವಿ, ಸೊ ಅವರು ಓಡಾಡೋದಕ್ಕೆ ಬೋಟ್ನ ಯೂಸ್ ಮಾಡ್ತಾರೆ. ಮತ್ತು ಫ್ಲಡ್ ಬಂದಾಗೆಲ್ಲ ಅವ್ರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡುತ್ತಂತೆ ಗೌರ್ಮೆಂಟ್. ಸೊ ಆಗ ಅವರು ಬೇರೆ ಕಡೆಗೆ ಶಿಫ್ಟ್ ಆಗ್ತಾರಂತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮತ್ತು ಗೇಮ್ ಇದೆ ಅಲ್ವಾ, ಸೊ ಬೋಟ್ ಗೇಮ್, ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಸುತ್ತಮುತ್ತಲು ಹಳ್ಳಿಗಳಿರುತ್ತಲ್ಲ, ಸೊ ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೀವು ನೋಡಿದ್ದೀರಲ್ಲ ಅಡ್ವರ್ಟೈಸ್ಮೆಂಟಲ್ಲಿ. ಸೊ ಬೋಟ್ ರೇಸ್, ಸೊ ಆ ಒಂದು ಬೋಟ್ ರೇಸ್ ಈ ಒಂದು ಪ್ಲೇಸಲ್ಲಿ ನಡೆಯೋದು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮತ್ತು ತುಂಬ ಮೂವೀಸ್ ಎಲ್ಲ ಇಲ್ಲೇ ಶೂಟ್ ಮಾಡಿರೋದು ಅಂತ ಹೇಳ್ತಾಯಿದ್ರು. ನಾನಂತೂ ತುಂಬ ಮೂವಿಗಳಲ್ಲಿ ನೋಡ್ಬಿಟ್ಟಿದ್ದೀನಿ ಈ ಒಂದು ಪ್ಲೇಸ್. ಸೊ ಡೈರೆಕ್ಟಾಗಿ ನೋಡಿದ್ದಕ್ಕೆ ಇನ್ನೂ ತುಂಬ ಖುಷಿಯಾಯಿತು. ಸಮಂತ ಅವರು ಮಂಚ್ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ವ, ಸೊ ಅದನ್ನೆಲ್ಲ ಇಲ್ಲೇ ಮಾಡಿರೋದು ಅಂತ ಅವರು ಹೇಳ್ತಾಯಿದ್ರು. ಸೊ ಎಸ್, ನಮಗೂ ಗೊತ್ತಾಗುತ್ತಲ್ವ, ಆ ಪ್ಲೇಸ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಂದು ಅಡ್ವರ್ಟೈಸ್ಮೆಂಟ್ ಕೇಳೋದಲ್ಲೇ ತೆಗ್ದಿರೋದು ಅಂಥೇಳಿ. ಈ ಪ್ಲೇಸ್ ತುಂಬ ಡೇಂಜರ್ ಅಂತೆ. ಫ್ಲಡ್ ಬಂದಾಗ ಅವರು ಫಸ್ಟೇ ಇನ್ಫಾರ್ಮ್ ಮಾಡ್ತಾರಂತೆ. ಸೊ ಬೇರೆ ಕಡೆ ಶಿಫ್ಟ್ ಆಗ್ತಾರಂತೆ. ಇಲ್ಲಿ ನೋಡಿ ಚಿಕ್ಕದಾಗಿ ಮನೆಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ. ಸೊ ಮತ್ತು ಲಂಚ್ಗೆ ವೆಜಿಟೇಬಲ್ ಸಲಾಡ್ ಮತ್ತು ಪಲ್ಯ, ಸಾಂಬಾರ್, ರೈಸ್ ಎಲ್ಲ ಕೊಟ್ಟಿದ್ದರು. ಲಂಚ್ ರೆಡಿ ಆಗಿದೆ. ಈಗ ನಾವು ತಿನ್ನೋದಕ್ಕೂ ರೆಡಿ ಆಗಿದ್ದೀವಿ. ಸೊ ಫುಡ್ ಅಂತೂ awesome. ಸೊ ರೂಮ್ ಆ್ಯಂಡ್ ನೋಡಿ ನಮ್ಮ ಲಗೇಜ್ ಎಲ್ಲ ಎಷ್ಟೊಂದಿದೆ. ಅಲ್ಲಿ ಸೂಟ್ ಕೇಸ್ ಎಲ್ಲ ಕೆಳಗಡೆ ಇಟ್ಟಿದ್ದೀವಿ. ಊಟ ಆಯಿತು. ಈಗ ನಾವು ಬಂದಿದ್ದು 11:30ಗೆ ಅಲ್ವಾ. ಸೊ 11:30ಇಂದ ನಾಳೆ ಬೆಳಗ್ಗೆ 9 ಗಂಟೆವರೆಗೂ ನಾವು ಈ ಒಂದು ಬೋಟಲ್ಲಿ ಇರ್ಬೋದು. ಹೋಗ್ತಾನೆ ಇರುತ್ತೆ. ನಾವು ಬೋಟಲ್ಲಿ ಫೋಟೋಸ್ ತೊಗೊಳ್ಳೋದು, ಮತ್ತು ಅವರು ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಪ್ಲೇಸಸ್ ಹೋದಾಗೆಲ್ಲ. ಸೊ ಇದು ಈ ಒಂದು ಪ್ಲೇಸ್ಗೆ ಈ ಹೆಸರು ಅಂತಿದ್ದು ಅಂತೆಲ್ಲ ತುಂಬ ಚೆನ್ನಾಗಿದೆ. ಹೊರಗಡೆ ಹೋಗೋಣ.
ತುಂಬ ಬಿಸಿಲು. ಓ ಮೈ ಗಾಡ್, ವ್ಯೂ ಅಂತೂ ಆಸಮ್ ಆಗಿದೆ. ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ತುಂಬ ಬಿಸಿಲು. ಈವ್ನಿಂಗ್ ಆಗ್ತಾ ಚೆನ್ನಾಗಿರುತ್ತೆ ವ್ಯೂ. ಓ ಮೈ ಗಾಡ್. ನೆಕ್ಸ್ಟ್ ಊಟ ಎಲ್ಲ ಆದಮೇಲೆ ಫೋಟೋಸ್ ತೊಗೊಂಡ್ವಿ. ಮತ್ತು ನಾನು ಕೆಲವು ರೀಲ್ಸ್ ಎಲ್ಲ ಮಾಡಿದೆ, ಕೆಲವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಡಿನ್ನರ್ಗೆ ಅವರು ಸ್ಟಾಪ್ ಮಾಡಿದರು ಬೋಟ್. ಆ್ಯಂಡ್ ನೈಟ್ ಟೈಮಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ ಅವರು ಓಟ್ಸ್ ಎಲ್ಲ. ಸೊ ಮಲಗಬೇಕಾದ್ರೆ ಬೋಟ್ ಸ್ಟಾಪ್ ಮಾಡಿಬಿಡ್ತಾರೆ ಒಂದು ಕಡೆ. ಸೊ ಡಿನ್ನರ್ಗೆ ಚಪಾತಿ ಮತ್ತು ಕರೀಸ್ ಎಲ್ಲ ಪ್ರಿಪೇರ್ ಮಾಡಿದರು. ವೆಜಿಟೇರಿಯನ್ಸ್ ಅಲ್ವಾ ನಾವು, ಸೊ ಎಲ್ಲ ವೆಜಿಟೇರಿಯನ್ ಫುಡ್ ಕೊಟ್ಟಿದ್ದರು. ಆ್ಯಂಡ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದರು. ನಾವು ವೆಜಿಟೇಬಲ್ಸ್ ಎಲ್ಲ ಕೊಡಿಸಿದ್ವಿ. ಅದ್ರ ಪ್ರಕಾರ ಅವರು ಪಲ್ಯ ಅದೆಲ್ಲ ಮಾಡಿಕೊಟ್ಟಿದ್ರು. ನಮಗೆ ಇಷ್ಟ ಆಗೋ ವೆಜಿಟೇಬಲ್ಸ್ನ ನಾವು ಕೊಡಿಸ್ಬೋದು. ಸೊ ಅವರು ಮಾಡಿಕೊಡ್ತಾರೆ ಆರಾಮಾಗಿ. ಆ್ಯಂಡ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿರಲಿಲ್ಲ, ಅದೊಂದು ಖುಷಿ ಆಯಿತು ನಮಗೆ. ಆ್ಯಂಡ್ ಫುಡ್ ಅದಕ್ಕೆ ತುಂಬ ಚೆನ್ನಾಗಿತ್ತು, ನಮ್ಮ ಒಂದು ಕರ್ನಾಟಕ ಫುಡ್ ಥರನೇ ಇತ್ತು. ಅವರು ಒಂದು ಕಡೆ ಸ್ಟಾಪ್ ಮಾಡಿಬಿಡ್ತಾರೆ ಅಂತ ಆಗಲೇ ಹೇಳಿದೆ ನಾನು. ನೈಟ್ ಟೈಮಲ್ಲಿ ಬೋಟ್ ಓಡಿಸಲ್ಲ, ಬೇರೆಯವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಈವ್ನಿಂಗ್ ಟೈಮಲ್ಲಿ. ಸೊ ಅದಕ್ಕೆ ಅವರು ಈವ್ನಿಂಗ್ಗೆ ಆದಷ್ಟು ಸ್ಟಾಪ್ ಮಾಡಿಬಿಡ್ತಾರೆ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ದರು ನಮಗೆ, ಕಾಫಿ ಮತ್ತು ಪಕೋಡ ಅದೆಲ್ಲ ಕೊಟ್ಟಿದ್ದರು. ಸೊ ಎಸ್, ನೈಟ್ ಟೈಮಲ್ಲಿ ಈ ಥರ ಒಂದು ಪ್ಲೇಸಲ್ಲಿ ಸ್ಟಾಪ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಪ್ಲೇಸ್. ಅಕ್ಕ ಪಕ್ಕ ಅಂದರೆ ಬೇರೆ ಬೋಟ್ಸ್ ಎಲ್ಲ ನಿಲ್ಲಿಸಿದ್ರು. ಸೊ ಆ ಬೋಟಲ್ಲಿರೋರೆಲ್ಲ ಮ್ಯೂಸಿಕ್ ಹಾಕ್ಕೊಂಡು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ನಾವು ಅದನ್ನು ನೋಡ್ಕೊಂಡು ನಾವು ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ನಾವೆಲ್ಲ ಅಂತ್ಯಾಕ್ಷರಿ ಅದು ಇದು ಎಲ್ಲ ಆಡಿಕೊಂಡು ನಾವು ಕೂಡ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಮಲಗಿದ್ದೆ ನಾವು 2 o'clockಗೆ. ಸೊ ನೆಕ್ಸ್ಟ್ ಡೇ ನಮಗೆ ಒಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದು ಏನು ಅಂತ ತಿಳ್ಕೊಳ್ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋ ನೀವು ನೋಡಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಬಿಂದಾಸ್ ಆಗಿರಿ. ಇರೋದು ಒಂದೇ ಜೀವನ. ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಫುಡ್ನ ತಿನ್ನಿ. ನಿಮ್ಮ ಬಗ್ಗೆ ನೀವೇ ಕೇರ್ ತೊಗೊಳ್ಬೇಕು. ಓಕೆ, ಸೊ ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಬಾಯ್, ಟೇಕ್ ಕೇರ್.